ಅಧ್ಯಾತ್ಮದೊಳಗ ಬಹಳ ಅಂದ್ರೆ ಬಹಳ ಮಹಾತ್ಮರನ್ನ ನಾವು ಕೇಳ್ತೇವೆ, ನೋಡ್ತೇವೆ, ಕಾಣ್ತೇವೆ. ಆ ಅಧ್ಯಾತ್ಮದೊಳಗ ತನ್ನದೇ ಆಗಿರುವಂತಹ ಒಂದು ಶಕ್ತಿಯನ್ನ ಗುರುತಿಸಿರುವಂತಹ ಒಬ್ಬ ಮಹಾನ್ ವ್ಯಕ್ತಿ ಯಾರಪ್ಪ ಅಂದ್ರ ಮುಗುಳುಕೋಡದ ಎಲ್ಲಾ ಲಿಂಗರು ಅಂತಕ್ಕಂಥದನ್ನ ನಾವು ಸ್ಮರಿಸಬೇಕಾಗ್ತದೆ. ಮುಗುಳುಕೋಡದ ಎಲ್ಲಾ ಲಿಂಗರ ಮಹಾರಾಜನ ಕುರಿತಾಗಿ ಇವತ್ತು ಸಂಕ್ಷಿಪ್ತವಾಗಿ ಇವತ್ತಿನ ಚಿಂತನೆಯನ್ನ ಆರಂಭಿಸೋಣ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಮಿರಗಿ ಅಂತಕ್ಕಂತಹ ಗ್ರಾಮದಲ್ಲಿ ಕಾಶಿಬಾಯಿ ಹಾಗೂ ಶಿವಪ್ಪ ಅಂತಕ್ಕಂತಹ ಒಂದು ದಂಪತಿಗಳ ಉದರದಲ್ಲಿ ಒಬ್ಬ ಯಲ್ಲಪ್ಪ ಅಂತಕ್ಕಂತಹ ಮಹಾನ್ ಜ್ಞಾನಿಯ ಜನನ ಆಗುತ್ತದೆ. ಆ ಜ್ಞಾನಿ ಎಂಥ ಜ್ಞಾನಿ ಆಗಿರ್ತಾನಂದ್ರ ಸಾಮಾನ್ಯ ಮನುಷ್ಯರು ಭೂಮಿಗೆ ಬರೋದಕ್ಕೂ ಮಹಾತ್ಮರ ಭೂಮಿಗೆ ಬರೋದಕ್ಕೂ ಬಹಳ ವ್ಯತ್ಯಾಸ ಅದ. ಯಾಕಂದ್ರ ಸುಮ್ಮನೆ ಬಂದಿರೋದಿಲ್ಲ, ಆತನಿಗೆ ಜಟಿಂಗರಾಯ ಅಂತಕ್ಕಂತಹ ಗುರುವಿನ ಆಶೀರ್ವಾದ ಆಗಿರುತ್ತದೆ. ಗರ್ಭಾವಸ್ಥೆ ಆಗಿದ್ದಾಗ ಹಾಲು ಮತದೊಳಗ ಜನಿಸಿರುವಂತಹ ಯಲ್ಲಪ್ಪ, ಅವರ ಪೂರ್ವಿಕ ಹೆಸರು ಯಲ್ಲಪ್ಪ. ಎಲ್ಲಾ ಲಿಂಗ ಹೆಂಗಾತ ಅನ್ನೋದು ಮುಂದೆ ವಿಚಾರ ಮಾಡೋದು, ನಾವು ಗೊತ್ತು ಬರ್ತದ ಚಿಂತನೆ ಒಳಗ. ಯಲ್ಲಪ್ಪ ಆ ತಾಯಿಯ ಗರ್ಭದೊಳಗಿದ್ದಾಗ ಜಟಿಂಗರಾಯ ಅಂತಕ್ಕಂತಹ ಗುರುವಿಗೆ ಆಶೀರ್ವಾದ ಆಗ್ತದ. ಆ ಆಶೀರ್ವಾದದಿಂದ ಈ ಭೂಮಂಡಲಕ್ಕೆ ಯಲ್ಲಪ್ಪ ಮಹಾರಾಜ ಧರಿಗಿಳಿದು ಬಂದಾಗ ತಂದೆ ತಾಯಿಗಳಿಗೆ ಬಹಳ ಸಂತೋಷ ಆಗ್ತದ. ದೈನಂದಿನ ಜೀವನದೊಳಗ ಹೆಂಗ ಮಕ್ಕಳಿಗೆ ಬೆಳೆಸ್ತೇವೆ, ಸಂಸ್ಕಾರವನ್ನ ಕೊಡ್ತೇವೆ, ಆಚಾರ ವಿಚಾರವನ್ನ ಕಲಿಸ್ತೀರಿ, ಹಂಗ ಏನ್ ಮಾಡಕತ್ತಂದ ಯಲ್ಲಪ್ಪಗ ತಂದೆ ತಾಯಿಗಳು ಎಲ್ಲವನ್ನ ಕೊಡಾಕತ್ರು. ಬೆಳೆದಂಗ ಯಲ್ಲಪ್ಪನ ಹಾವಭಾವಗಳು ಬಹಳ ಬದಲಿ ಆಗಕತ್ತು. ಇವ ಎಲ್ಲಿ ಏನು ಸ್ವಾಮಿಗಿನ ಆಗ್ತಾನೋ ಏನೋ, ಇವಂಗೊಂದು ಮದುವೆ ಮಾಡೋನೋ ಅಂತ ವಿಚಾರ ಬತ್ತಂತ ಅವನ ವಯಸ್ಸಿನ ಕಾಲಕ್ಕೆ. ಯಾಕಂದ್ರ ಅವನ ಪ್ರಕ್ರಿಯೆಗಳು ಹೆಂಗಿದ್ದು ಅಂದ್ರ ಅವ ಮನಿ ಕೆಲಸ ಮನಿ ಕೆಲಸ ಮಾಡ್ತಿದ್ದಿಲ್ಲ. ತಂದೆ ತಾಯಿಗಳು ಹೇಳಿರುವಂತಹ ಒಂದು ಕೆಲಸ ಸಹಿತವಾಗಿ ಮಾಡ್ತಿದ್ದಿಲ್ಲ ಅಂತ. ಊರಿನ ಸುತ್ತಮುತ್ತಲ ಯಾವುದೇ ಒಂದು ಸಮಾಜದ ಕೆಲಸ ಇರ್ಲಿ, ದೇವರ ಕೆಲಸ ಇರ್ಲಿ, ಅಲ್ಲಿ ಬೆಳಗ್ಗೆ ಹೋಗಿ ಸ್ನಾನ ಮಾಡ್ಕೊಂಡು ಹೋಗಿ ನಿಂತ ಅಂದ್ರೆ ಅದನ್ನ ಮೆಟ್ಟಿಗೆ ಹಚ್ಚಿ ಮನೆಗೆ ಬರ್ತಿದ್ದ. ತಂದೆ ತಾಯಿಗಳಿಗೆ ಏನ್ ಅನಿಸ್ತಿ ಅಂದ್ರ ಇವ ಹಿಂಗ ಮಾಡ್ಕೊಂತ ಹೋದ್ರ ನಮ್ಮ ಮನಿ ಬಾಳೆ ಹೆಂಗ, ನಮ್ಮ ಮನಿ ಪರಿಸ್ಥಿತಿ ಹೆಂಗ, ಇವ ಊರು ಸೇವೆ ಮಾಡ್ಕೊಂತ ಹೋಗ್ತಾನ. ಹಿಂಗಾದ್ರೆ ಇದು ಚಲೋ ಅನಿಸೋದಿಲ್ಲ. ಇವಂಗೊಂದ ಏನ್ ಮಾಡ್ಬೇಕು, ಮದ್ವಿ ಮಾಡ್ಬೇಕು. ನಾವು ಒಂದು ಮದ್ವಿ ಮಾಡಿಬಿಟ್ಟಿವಂದ್ರ ಇವಾಗ ಸಂಸಾರ ಅಂತಕ್ಕಂಥ ಒಂದು ಗಾಳಿ ಬೀಸ್ತದ, ಸಂಸಾರ ತಲೆ ಮ್ಯಾಗ ಬೀಳ್ತದ. ಇವೇನ್ ಮಾಡ್ತಾನಪ್ಪ ಅಂದ್ರ ಮನಿ ಮಠ ಅಂತಕ್ಕಂಥದ್ದು ಅವನ ತಲೆ ಒಳಗ ಬರ್ತದ, ವಿಚಾರ ಬರ್ತದ ಅಂತ ಎಲ್ಲರೂ ಸೇರ್ಕೊಂಡು ಹೊನ್ನಮ್ಮ ಅಂತಕ್ಕಂಥದ್ದು ಹೆಸರಿಗೆ ತಕ್ಕಂಗ ಇತ್ಲಂತಕ್ಕೆ ಬಹಳ ಸುಂದರಿ ಅಂತ ಹೆಣ್ಣನ್ನ ತೆಗೆದು ತಂದೆ ತಾಯಿಗಳು ಮಗನ ಮದುವೆ ಮಾಡಿದ್ರು, ಯಲ್ಲಪ್ಪನ ಮದುವೆ ಮಾಡಿದ್ರು. ಬಹಳ ವಿಜೃಂಭಣೆಯಿಂದ ಮದುವೆ ಮಾಡಿದ್ರು. ಮದುವೆ ಆಯ್ತು. ಮದುವೆ ಆಗೋಕ್ಕಿಂತ ಪೂರ್ವಿಕವಾಗಿ ಯಲ್ಲಪ್ಪ ತಂದೆ ತಾಯಿಗೆ ಹೇಳಿದ್ದಂತ, ಹೆಣ್ಣು ನೋಡಾಕಿ ಇನ್ನೇನು ಹೋಗ್ಬೇಕು ಅನ್ನೋಷ್ಟರೊಳಗ ತಂದೆ ತಾಯಿಗಳನ್ನ ನಿಂದ್ರಿಸಿ ನಾ ಮದುವೆ ವಲ್ಯ ಅಂದಂತವ ಯಲ್ಲಪ್ಪ. ನಾ ಮದುವೆ ವಲ್ಯ. ಯಾಕಂದ್ರ ಈ ಜಗತ್ತಿನೊಳಗ ಸಂಸಾರದೊಳಗ ಸುಖ ಇಲ್ಲ ಅಂತ ಸಾಕಷ್ಟು ಬಲ್ಲವ್ರು ಹೇಳ್ಯಾರ. ದಿನನಿತ್ಯವಾಗಿ ಕಣ್ಣಾರ ನೋಡ್ತೀನಿ, ಕಂಡು ಹೋಗಿ ಹಗಲ ಬಾವಿಗೆ ಬೀಳುವುದು ನಾ ವಲ್ಯ, ನಾ ಮದುವೆ ವಲ್ಯ ಅಂತ ಯಲ್ಲಪ್ಪಂದ. ತಂದೆ ತಾಯಿಗಳು ಬಿಡುವುದಿಲ್ಲ. ಸಂತಾನ ನಮ್ಮ ವಂಶವನ್ನು ಬೆಳಗಿಸೋರು ಯಾರಪ್ಪ, ಹಂಗ ಬೇಡ, ನಿನಗ ತಿಳಿಯೋದಿಲ್ಲ, ಮದುವೆ ಆಗೋ ಅಂತ ಹೇಳಿ ಅವನಿಗೆ ಒತ್ತಾಯ ಮಾಡಿ ಮದುವೆಯನ್ನ ಮಾಡಿದ್ರು. ಮುಂದೆ ಮದುವೆ ಆದ ಮ್ಯಾಗ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ರು. ಮುಂದೆ ಏನಾತಪ್ಪ ಅಂದ್ರೆ ಹಿಂಗೆ ಕಾಲ ಗರ್ಭ ಉರುಳುತ್ತದ. ಯಾಕಂದ್ರ ಈ ಭೂಮಂಡಲದೊಳಗ ಯಾವುದೂ ಶಾಶ್ವತ ಅಲ್ಲ. ಹುಟ್ಟಿದ ಮನುಷ್ಯ ಸತ್ತೇ ಸಾಯ್ತಾನ, ಕಟ್ಟಿದ ಮನಿ ಬಿದ್ದೇ ಬೀಳ್ತದ, ಹಚ್ಚಿದ ದೀಪ ಆರೇ ಆರ್ತದ. ಹಂಗ ಅವನ ಮಡದಿ, ಅವನ ಹೆಂಡತಿ ಏನಿದ್ದಲ್ಲ, ಹೊನ್ನಮ್ಮ ಏನಿದ್ದಲ್ಲ, ಆ ಮಗುವಿಗೆ ಜನನ ಕೊಟ್ಟ 5 ನಿಮಿಷಕ್ಕೆ ಏನಾಗ್ತಾಳಪ್ಪ ಅಂದ್ರ ಇಹಲೋಕವನ್ನ ತ್ಯಜಿಸಿ ಬಿಡ್ತಾಳ, ಸಾವನ್ನಪ್ಪತಾಳ. ಅವಾಗ ಎಲ್ಲಾ ಲಿಂಗ ಮಹಾರಾಜರು, ನಾವು ಮನೆಯೊಳಗ ಯಾರೋ ನಮಗ ಬೇಕಾದವರು ತೀರಿಕೊಂಡ್ರು, ನಮ್ಮ ಜೊತೆಗೆ ಅವರು ಇಲ್ಲ ಅಂತ ಸುದ್ದಿ ಗೊತ್ತಾದ್ರೆ ಏನಾಗ್ತದ ಹೇಳ್ರಿ, ನಮಗ ದುಃಖ ಆವರಿಸಿ ಬಿಡ್ತದ. ಜಗತ್ತು ಶೂನ್ಯ ಅನ್ನಿಸ್ತದ. ನಮಗ ಏನೋ ಒಂದು ತಲೆ ಮೇಲೆ ಬಂದು ಬಿದ್ದಂಗ ಆಗ್ತದ. ದುಃಖ ಬಂದು ಅಳಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಆದ್ರೆ ಎಲ್ಲಾ ಲಿಂಗ ಮಹಾರಾಜರ ಎಂದೂ ಒಂದು ಹನಿ ಕಣ್ಣಾಗ ನೀರು ಬರಲಿಲ್ಲ, ಕಣ್ಣೊಳಗ ನೀರು ಬರಲಿಲ್ಲ. ಎಲ್ಲಾ ಲಿಂಗ ಮಹಾರಾಜ ನಗಾಕತ್ತಂತ. ಎಲ್ಲಾ ಲಿಂಗ
ಎಲ್ಲಪ್ಪ ನಗಾಕತ್ತ ಆಗ ಅಲ್ಲಿದ್ದವರೆಲ್ಲ ಬೈಯಾಕತ್ರದಲ್ಲೋ, ಹೆಂಡತಿ ತೀರ್ಕೊಂಡಾಳ, ತೀರ್ಕೊಂಡ ದುಃಖಕ್ಕೆ ಯಾರಾದ್ರೂ ಅಳ್ತಾರ, ಸಣ್ಣ ಮಗುವನ್ನ ಬಿಟ್ಟು ಹೋಗ್ಯಾಳ, ಇಷ್ಟು ಎಳೆಗೂಸನ್ನ ಇವ ನಗಾಕತ್ತನಲ್ಲೋ ಅಂದಾಗ ಯಲ್ಲಪ್ಪ ಮಹಾರಾಜ ಏನಂದಂದ್ರ ಅಲ್ಲಿ ನಿಂತ್ಕೊಂಡು ಹೇಳದಂತ, ಯಪ್ಪಾ ನನಗ ಈ ಸಂಸಾರದೊಳಗ ಆಸಕ್ತಿ ಇರ್ಲಿಲ್ಲ, ಬ್ಯಾಡಂದ್ರು ಮದುವೆ ಮಾಡಿದಿ, ಇವತ್ತು ಮದುವೆ ಮಾಡಿದವನು ನೀನ, ದಾರಿ ತೋರಿಸಿದವನು ನೀನ ಅಂದಂತ ಯಲ್ಲಪ್ಪ ಮಹಾರಾಜ. ದಾರಿ ತೋರಿಸಿದವನು ನೀನ ಅಂದ ತಾಯಿಯನ್ನ ಕರೆದ, ತಾಯಿ ಕಾಶಿಬಾಯಿಯನ್ನ ಕರೆದ ಏನು ಮಾಡಿದಪ್ಪ ಅಂದ್ರ ತಾಯಿ ಮುಂದೆ ನಿಂತ್ಕೊಂಡು ಹೇಳದಂತ, ನೋಡು ಈ ಜಗತ್ತಿನೊಳಗ ಈ ಭೂಮಂಡಲದೊಳಗ ಸಂಸಾರದೊಳಗ ಸುಖ ಇಲ್ಲ ಅಂತಕ್ಕಂಥದನ್ನ ನಾವು ಕೇಳಿವಿ ಕಂಡೇವಿ. ಆದ್ರ ಆ ಸಂಸಾರದೊಳಗ ಸುಖ ಐತಿ ಅಂತ ನೀನು ಹೇಳಿದ್ದಿ, ನಾನು ಈಗ ಅನುಭವಿಸಿನ ಅದನ್ನ ಏನು ಸುಖ ಐತಂತ ಹೇಳಿ, ಅದಕ್ಕೆ ನಾನು ಏನು ಮಾಡ್ತೇನೆ, ನಾ ಇನ್ನು ಮುಂದೆ ಸನ್ಯಾಸತ್ವವನ್ನು ಸ್ವೀಕಾರ ಮಾಡ್ತೀನಿ ಅಂತ ತಾಯಿಗೆ ಹೇಳಿದಂತ. ದೊಡ್ಡ ಮಹಾತ್ಮರವರು ಲಚ್ಚಾಣದ ಸಿದ್ಧಲಿಂಗ ಮಹಾರಾಜ. ಲಚಾಣದ ಸಿದ್ಧಲಿಂಗ ಗುರುವಿನ ಬಳಿ ಲಚಾಣಕ್ಕ ಕಮರಿ ಮಠಕ್ಕೆ ಹೋಗಿ ಆ ಯಲ್ಲಪ್ಪ ಏನು ಮಾಡ್ತಾನಪ್ಪ ಅಂದ್ರೆ, ಯಪ್ಪ ನಾನು ನಿನ್ನ ಬಳಿ ಇರ್ತೀನಿ, ಇದ್ದಷ್ಟು ಸೇವೆ ಮಾಡ್ಕೊಂಡು ಇರ್ತೀನಿ, ನಿನ್ನ ಮಠದೊಳಗೆ ಇರಾಕ ನನಗೊಂದಿಷ್ಟು ಅವಕಾಶ ಮಾಡಿಕೊಡು ಅಂತ ಯಲ್ಲಪ್ಪ ಮಹಾರಾಜ ಹೇಳಿದಾಗ, ಮಹಾತ್ಮರು ಹೆಂಗಂದ್ರ ಆ ಒಬ್ಬ ವ್ಯಕ್ತಿ ಬರಾಕತ್ತಾನ ಅಂದ್ರ ಅವನನ್ನ ನೋಡಿದ ತಕ್ಷಣ ಇವನು ಹಿಂಗ ಅದಾನ ಅಂತ ಗುರುತಿಸ್ತಿರ್ತಾರ ಅವ್ರಿಗೆ ಗೊತ್ತಿರ್ತದ. ಮಠದ ಕೆಲಸಗಳನ್ನ ಎಂದೂ ಕೂಡ ಸಿದ್ಧಲಿಂಗ ಮಹಾರಾಜನ ಹಿಂಗ ಮಾಡು ಅಂತ ಹೇಳ್ತಿರ್ಲಿಲ್ಲ ಅವ್ರು. ಆದ್ರೂ ಕೂಡ ಯಲ್ಲಪ್ಪ ಏನ್ ಮಾಡ್ತಿದ್ದಪ್ಪ ಅಂದ್ರ ಎಲ್ಲವನ್ನ ಕೆಲಸವನ್ನ ಮಾಡಿ ಮುಗಿಸಿ ದೇವರ ಜ್ಞಾನಕ್ಕೆ ಕೊಡುತ್ತಿದ್ದ. ಅದನ್ನ ಸೂಕ್ಷ್ಮವಾಗಿ ಸಿದ್ಧಲಿಂಗ ಮಹಾರಾಜರು ನೋಡ್ತಿದ್ರು. ಹಂಗ ಕಾಲಕ್ರಮೇಣ ನಡೀತಿ. ಶಿಷ್ಯ ಬಳಗ ಇತ್ತು, ಸಿದ್ಧಲಿಂಗ ಮಹಾರಾಜರ ಶಿಷ್ಯ ಬಳಗ ಇತ್ತು ಸಾಕಷ್ಟು. ಅದ್ರೊಳಗ ಯಲ್ಲಪ್ಪ ಸಹಿತ ಒಬ್ಬ ಆಗಿದ್ದ. ಹಿಂಗ ನಡೆದಾಗ ಒಂದಿಷ್ಟು ಕಾಲ ಉರುಳಿದಾಗ ಮುಂದೆ ಏನಾಗ್ತದ ಅಂದ್ರ ಗುರು ಸುಮ್ಮನ ದೀಕ್ಷಾ ಕೊಡುವುದಿಲ್ಲ. ಗುರು ಸುಮ್ಮನ ತನ್ನೊಳಗಿರುವಂತ ಶಕ್ತಿಯನ್ನು ದಾರ ಎರೆದು ಕೊಡುವುದಿಲ್ಲ. ಅದಕ್ಕ ಯಲ್ಲಪ್ಪ ಏನಿದ್ದಲ್ಲ, ಯಲ್ಲಪ್ಪ ಯಲ್ಲಾಲಿಂಗ ಮಹಾರಾಜ ಆಗಬೇಕಂದ್ರ ಗುರುವಿನ ಆಶೀರ್ವಾದ ಬೇಕಾಗಿತ್ತು. ಒಂದು ದಿವಸ ಏನಾಗ್ತದ, ಎಲ್ಲಾ ಶಿಷ್ಯ ಬಳಗವನ್ನ ಕರ್ಕೊಂಡು ದೂರದ ಒಂದು ಗುಡ್ಡದ ಪ್ರದೇಶದೊಳಗ ಕರ್ಕೊಂಡು ಹೋಗ್ತಾರ ಸಿದ್ದಪ್ಪ ಮಹಾರಾಜರು, ಲಚಾಣದ ಸಿದ್ಧಲಿಂಗ ಮಹಾರಾಜರು. ಕರ್ಕೊಂಡು ಹೋಗಿ ಒಂದು ದೊಡ್ಡ ಬಾವಿಯನ್ನ ಅಥವಾ ಒಂದು ತೆಗ್ಗನ್ನ ತೋಡಿರ್ತಾರ. ಅಲ್ಲಿ ಮೊದಲ ತೋಡಿ ಏನ ಹೇಳ್ತಾರಂದ್ರ, ನೋಡ್ರಿ ಈ ತೆಗ್ಗಿನೊಳಗ ನೀವು ಕುತ್ಕೊಂಡ ಮ್ಯಾಗ ಒಂದಿಷ್ಟು ಮಣ್ಣು ಹಾಕೊಂಡ 3 ದಿವಸ ಇದ್ರೊಳಗ ಕೂಡಬೇಕು ಅಂತ ಸಿದ್ಧಲಿಂಗ ಮಹಾರಾಜರು ಹೇಳಿದ್ರು. ಹೇಳಿದಾಗ ಏನ ಹಿಂದೆ ಶಿಷ್ಯರು ಹೋಗಿದ್ರಲ್ಲ, ಅವ್ರ ಮನಸ್ಸಿನೊಳಗೆ ಎಲ್ಲರಿಗೆ ಗಲಿಬಿಲಿ ಶುರು ಆಗತ್ತೆ. ಅದು ಜೀವಂತಿದ್ದವ್ರನ್ನ ಓದ ಕುನಿ ಒಳಗ ಕುಂಡ್ರಿಸಿ ಮ್ಯಾಗ ಮಣ್ಣು ಹಾಕುವಂತನಲ್ಲ, ಎಂತ ಶಾಣೆ ಅದಾನಪ್ಪ ಇವ ಅಂತ ಮಾತಾಡಕತ್ತ ಶಿಷ್ಯರೆಲ್ಲ. ಅಲ್ಲ, ನಾವು ಒಳಗ ಕೂತ ಮ್ಯಾಗ ಮಣ್ಣು ಹಾಕೊಂಡ್ರೆ ನಮ್ಮ ಜೀವ ಉಳಿದಿರ್ತಾನೋ ಏನೋ ಒಂದಿಷ್ಟು ಫ್ರೀ ಆಗಿ ಪ್ರಸಾದ ಸಿಗ್ತದ, ಇರಾಕಟ್ಟ ವ್ಯವಸ್ಥೆ ಸಿಗ್ತದ, ಅನುಕೂಲ ಆಗತ್ತ, ವಿದ್ಯೆಯನ್ನು ಕಲಿಯಾಕ ನಾವು ಬಂದೀವಿ, ಇವೇನೋ ಮಾರ ಈಗ ನಮ್ಮನ್ನು ಕಳ್ಸಾಕತ್ತಾನಲ್ಲ ಅಂದ್ರ, ಈಗ ಕಳ್ಸಾಕ ನಿಂತಾನಲ್ಲ ಅಂದ ಯಾರು ಕೂಡ ಆ ಕುಣಿಯ ಸಮೀಪಕ್ಕ ತೆಗ್ಗಿನ ಸಮೀಪಕ್ಕೆ ಹೋಗ್ಲಿಕ್ಕೆ ಯಾರು ಕೂಡ ಮುಂದೆ ಬರ್ಲಿಲ್ಲ. ಆದ್ರ ಯಲ್ಲಾಲಿಂಗ ಹಿಂದ್ ಬರಾಕತ್ತಿದ್ದಂತ, ಎಲ್ಲರಿಗಿಂತ ಹಿಂದ್ ಬರಾಕತ್ತಿದ್ದಂತ. ಬಂದಾಗ ದೂರಿಂದ ಕೇಳಿಸ್ಕೊಂಡಿದ್ದ. ಬಂದ ತಕ್ಷಣ ಯಪ್ಪ ಅಂತ ಅವ ಏನ್ ಮಾಡಿದಂದ್ರ ಆ ಬಾವಿಯ ಸಮೀಪಕ್ಕ ಕುಣಿಯ ಸಮೀಪಕ್ಕೆ ಹೊರಟಾಗ ಇವ್ನು ತೆಲಿಗಿಲಿ ಕೆಟ್ಟದೇನೋ, ಅವ ಹೇಳ್ಯಾನಂತ ಹೋಗಿ ಕೂಡ್ತಾನೇನೋ ಅಂತ ಎಲ್ಲಾ ಮಾತಾಡ್ಕೊಳಕತ್ರತ. ಯಲ್ಲಪ್ಪಗ ಯಾವುದೂ ಕೂಡ ತಲೆ ಒಳಗ ವಿಚಾರ ಇರ್ಲಿಲ್ಲ. ಗುರು ಏನ ಹೇಳ್ಯಾನ ಅದನ್ನಷ್ಟ ಪಾಲಿಸೋದು ಅವನ ತಲೆ ಒಳಗಿತ್ತು. ಹೋದ ಆ ಕುಣಿ ಒಳಗ ಕೂತ್ಕೊಂಡ, ಮಣ್ಣೆಲ್ಲ ಜಕ್ಕೊಂಡ, ಮಣ್ಣೆಲ್ಲ ಹಾಕೊಂಡ ಸಮಾಧಿ ಸ್ಥಿತಿ ಒಳಗ ಯಲ್ಲಪ್ಪ ಮಹಾರಾಜ ಒಳಗ ಕೂತ. ಮತ್ತ 3 ದಿವಸ ಇರ್ಬೇಕಂತ ಹೇಳಿದ್ದವ ಸಿದ್ದಪ್ಪ ಮಹಾರಾಜ. 3 ದಿನಗಳ ಕಾಲ ಒಳಗ ಆ ಯಲ್ಲಪ್ಪ ಕೂತ್ಕೊಂಡಿದ್ದ, ಯಲ್ಲಾಲಿಂಗ ಮಹಾರಾಜ ಕೂತ್ಕೊಂಡಿದ್ದ. 1 ದಿನ ಹೋತ, 2 ದಿವಸ ಹೋತ. ಇವರೆಲ್ಲ ಮಾತಾಡಕತ್ರಂತ, ಊರನ್ನ ಜನ ಮಾತಾಡಕತ್ರಂತ. ಅಲ್ಲೋ ಕಮ್ಮನ ಹುಡುಗನ ಒಳಗ್ ಕುಂದ್ರಿಸಿ ಇವನನ್ನ ಜೀವನವನ್ನ ಹಾಳು ಮಾಡಿದಲ್ಲ ಎಲ್ಲ ಸಿದ್ದಪ್ಪ ಅಂದ. ಅಲ್ಲೋ ನಾವು ಶಣ್ಯರಾಜ ನೋಡ, ನಾವು ಒಳಗ್ ಕೂತ್ಕೊಂಡಿದ್ದೀವಿ ಅಂದ್ರೆ ನಾವು ಏನಾಗ್ತಿದ್ದೀವಿ, ಸತ್ತು ಹೋಗ್ತಿದ್ದೀವಿ, ಈ ಜಗತ್ತನ್ನ ಬಿಟ್ಟು ಹೋಗ್ತಿದ್ವಿ. ನಾವು ಬಹಳ ಶಾಣ್ಯರಾದೆವು, ಒಳಗ ಪಾಪ ಕೂತ್ಕೊಂಡಾನ, ಅವನ ಅವಸ್ಥೆ ಹೆಂಗಾಗ್ಯದೋ ಏನಂತಂದಾಗ 2 ದಿವಸ ಹೋಯ್ತು. 3ನೇ ದಿವಸಕ್ಕ ಆ ಯಲ್ಲಪ್ಪನನ್ನ ಯಲ್ಲಾಲಿಂಗ ಮಹಾರಾಜರನ್ನ ಮೇಲ ತೆಗಿಬೇಕಾಗಿರ್ತದ. ಸಿದ್ದಪ್ಪ ಮಹಾರಾಜರು ಹೇಳಿರ್ತಾರ, ಲಚಾಣದ ಸಿದ್ಧಲಿಂಗ ಮಹಾರಾಜರು ಇವನನ್ನ 3 ದಿವಸ ಆದ್ಮ್ಯಾಗ ಹೊರಗೆ ತೆಗಿಬೇಕು ಅಂದಾಗ ಒಂದಿಷ್ಟು ಮಂದಿಯನ್ನ ಕರೆಸಿ ಆ ಮಣ್ಣನ್ನ ತೆಗಿಲಿಕ್ಕೆ ಹಚ್ತಾನ. ಅಲ್ಲಿ ಏನಾಗ್ತದ ಅಂದ್ರ ಎಲ್ಲರೂ ಭಾವಿಸಿರ್ತಾರ ಏನಂದ್ರ ಇವ ಬದುಕಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರ ಜಗತ್ತಿನೊಳಗ
ನಿಸರ್ಗದ ವಿರುದ್ಧವಾಗಿ ಹೋಗುವಂತವ್ರು ಯಾರೂ ಇಲ್ಲ. ಹೋದವ್ರು ಇನ್ನೂವರೆಗೂ ಯಾರು ಉಳಿದಿಲ್ಲ. ಉಳಿದಂಥವ್ರು ಯಾರಾದ್ರೂ ಇದ್ರೆ ಅವ್ರ ಮನುಷ್ಯರಲ್ಲ, ಮಹಾತ್ಮರು ಅಂತಕ್ಕಂಥದ್ದನ್ನ ನಾವು ತಿಳಿಬೇಕಾಗ್ತದ. ಹಂಗ ಎಲ್ಲಪ್ಪ ಏನು ಮಾಡಿದ್ದಂದ್ರ, ಯಾವ ಅವಸ್ಥೆ ಒಳಗ ಕೂತ್ಕೊಂಡಿದ್ದಂದ್ರ, ನಾವು ದೇವರ ಗುಡಿ ಒಳಗ ಲಿಂಗವನ್ನ ಹೆಂಗ ನೋಡ್ತೇವಲ್ಲ, ಲಿಂಗದ ರೂಪವನ್ನ ಹೆಂಗ ನೋಡ್ತೇವಲ್ಲ, ಹಂಗ ಕಲ್ಲಿನ ರೂಪದೊಳಗ, ಲಿಂಗದ ರೂಪದೊಳಗ ಎಲ್ಲಪ್ಪ ಕೂತ್ಕೊಂಡಿದ್ದತ್ತ. ಮೇಲೆಲ್ಲ ಮಣ್ಣು ತೆಗದಾಗ ಲಚ್ಯಾಣದ ಸಿದ್ಧಲಿಂಗ ಮಹಾರಾಜ ಬಲೆ ಎಲ್ಲಪ್ಪ ಅಂದ. ಬಲೆ ಎಲ್ಲಪ್ಪ, ಎಲ್ಲಪ್ಪ, ಅಲಾಲಿಂಗ ಹೋಗಿ ಮುಂದೆ ಎಲ್ಲಾ ಲಿಂಗ ಆತ. ಲಿಂಗದ ಗತೆ ಕೂತಿಯಲ್ಲೋ ಅಲಾಲಿಂಗ ಅಂದಂತವ ಯಾರೋ ಲಚ್ಯಾಣದ ಸಿದ್ಧಲಿಂಗ ಮಹಾರಾಜರು ಅಲಾಲಿಂಗ ಹೋಗಿ ಎಲ್ಲಾ ಲಿಂಗರಾಗಿ ಅವರು ಅವತರಿಸಿದ್ರು ಅಂತಕ್ಕಂಥದ್ದು. ಅಲ್ಲೇ ಕೂತಂತ ಆ ಎಲ್ಲಪ್ಪನನ್ನ ಕೈ ಹಿಡಿದ ಮೇಲೆ ಕೆತ್ಕೊಂಡು, ಗೆದ್ದಪ್ಪ ಈ ಜಗತ್ತು ಗೆದ್ದಿ, ನನಕ್ಕಿಂತ ಬಹಳ ದೊಡ್ಡವಕ್ಕಿಯೋ ನೀನು, ನಿಜವಾಗಿರುವಂತಹ ಶಿಷ್ಯ ನೀನಪ್ಪ ಅಂತ ಹೇಳಿ ಅವ್ರಿಗೆ ಎಲ್ಲಾ ರೀತಿಯಾಗಿರುವಂತಹ ಶಕ್ತಿಯನ್ನ, ವಿದ್ಯೆಯನ್ನ ಲಚ್ಯಾಣದ ಸಿದ್ಧಲಿಂಗ ಮಹಾರಾಜರು ಧಾರೆ ಎರೆದ್ರು ಅಂತ